ಮೊದಲನೇ ಪ್ರಶ್ನೆ, ಅತಿ ಹೆಚ್ಚು ಜೀವಿತಾವಧಿ ಹೊಂದಿರುವ ದೇಶ ಯಾವುದು? ಆಪ್ಷನ್ಗಳು: ಎ ಮೊನಾಕೋ, ಬಿ ಭಾರತ, ಸಿ ಅಮೇರಿಕಾ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಎ ಮೊನಾಕೋ ಅತಿ ಹೆಚ್ಚು ಜೀವಿತಾವಧಿ ಹೊಂದಿರುವ ದೇಶವಾಗಿದೆ. ಎರಡನೇ ಪ್ರಶ್ನೆ, ಯಾವ ಪ್ರಾಣಿ ಹಾಲು ಅತಿ ಹೆಚ್ಚು ಗಟ್ಟಿಯಾಗಿರುತ್ತದೆ? ಆಪ್ಷನ್ಗಳು: ಎ ಮೇಕೆ, ಬಿ ಒಂಟೆ, ಸಿ ಹಸು, ಡಿ ಸೀಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಸೀಲ್ನ ಹಾಲು ಅತ್ಯಂತ ಗಟ್ಟಿಯಾಗಿರುತ್ತದೆ. ಮೂರನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಾರಾಟವಾಗುತ್ತಿರುವ ಸೋಪು ಯಾವುದು? ಆಪ್ಷನ್ಗಳು: ಎ ಸಂತೂರ್, ಬಿ ಲೈಫ್ಬಾಯ್, ಸಿ ಮೈಸೂರ್ ಸ್ಯಾಂಡಲ್, ಡಿ ಲೆಕ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಸಂತೂರ್ ಸೋಪು ಅತಿ ಹೆಚ್ಚು ಮಾರಾಟವಾಗುತ್ತಿದೆ. ನಾಲ್ಕನೇ ಪ್ರಶ್ನೆ, ಶ್ರೀಗಂಧದ ಮರಗಳು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತವೆ? ಆಪ್ಷನ್ಗಳು: ಎ ತಮಿಳುನಾಡು, ಬಿ ಕೇರಳ, ಸಿ ಕರ್ನಾಟಕ, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶ್ರೀಗಂಧದ ಮರಗಳು ಕಂಡುಬರುತ್ತವೆ. ಐದನೇ ಪ್ರಶ್ನೆ, ಮಾವಿನ ಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣು? ಆಪ್ಷನ್ಗಳು: ಎ ಭಾರತ, ಬಿ ಅಮೇರಿಕಾ, ಸಿ ಶ್ರೀಲಂಕಾ, ಡಿ ಬಾಂಗ್ಲಾ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತದ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು. ಆರನೇ ಪ್ರಶ್ನೆ, ಅತಿ ಹೆಚ್ಚು ನೀರಿನ ಅಂಶವಿರುವ ತರಕಾರಿ ಯಾವುದು? ಆಪ್ಷನ್ಗಳು: ಎ ಸೌತೆಕಾಯಿ, ಬಿ ಕುಂಬಳಕಾಯಿ, ಸಿ ಸೋರೆಕಾಯಿ, ಡಿ ಪಡುವಳಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಸೌತೆಕಾಯಿಯಲ್ಲಿ ಅತಿ ಹೆಚ್ಚು ನೀರು ಇರುತ್ತದೆ. ಏಳನೇ ಪ್ರಶ್ನೆ, ಪೊಟ್ಯಾಸಿಯಂ ಹೆಚ್ಚಿರುವ ಹಣ್ಣು ಯಾವುದು? ಆಪ್ಷನ್ಗಳು: ಎ ಮಾವಿನ ಹಣ್ಣು, ಬಿ ಹಲಸಿನ ಹಣ್ಣು, ಸಿ ಬಾಳೆಹಣ್ಣು, ಡಿ ಕಲ್ಲಂಗಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣಿನಲ್ಲಿ ಅತಿ ಹೆಚ್ಚು ಪೊಟ್ಯಾಸಿಯಂ ಇರುತ್ತದೆ. ಎಂಟನೇ ಪ್ರಶ್ನೆ, ಯಾವ ತರಕಾರಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ? ಆಪ್ಷನ್ಗಳು: ಎ ಹಾಗಲಕಾಯಿ, ಬಿ ಬೆಂಡೆಕಾಯಿ, ಸಿ ಕ್ಯಾರೆಟ್, ಡಿ ಮೂಲಂಗಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಡೆಕಾಯಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಒಂಬತ್ತನೇ ಪ್ರಶ್ನೆ, ಮೊಟ್ಟೆಯ ಬಿಳಿ ಭಾಗದಲ್ಲಿ ಯಾವ ಪೋಷಕಾಂಶವಿರುತ್ತದೆ? ಆಪ್ಷನ್ಗಳು: ಎ ಪ್ರೋಟೀನ್, ಬಿ ವಿಟಮಿನ್ ಸಿ, ಸಿ ಫೈಬರ್, ಡಿ ಕಾರ್ಬೋಹೈಡ್ರೇಟ್. ಸರಿಯಾದ ಉತ್ತರ ಆಪ್ಷನ್ ಎ ಪ್ರೋಟೀನ್ ಯಥೇಚ್ಛವಾಗಿರುತ್ತದೆ. ಹತ್ತನೇ ಪ್ರಶ್ನೆ, ಕರ್ನಾಟಕದ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ? ಆಪ್ಷನ್ಗಳು: ಎ 3, ಬಿ 2, ಸಿ 4, ಡಿ 1. ಸರಿಯಾದ ಉತ್ತರ 2 ಬಣ್ಣಗಳಿರುತ್ತವೆ. 11ನೇ ಪ್ರಶ್ನೆ, ಹಸಿರು ಸೊಪ್ಪಿನಲ್ಲಿ ಯಾವ ಖನಿಜಾಂಶವಿರುತ್ತದೆ? ಆಪ್ಷನ್ಗಳು: ಎ ಕಬ್ಬಿಣ, ಬಿ ಸೀಸ, ಸಿ ಪಾದರಸ, ಡಿ ಪ್ಲಾಟಿನಂ. ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬಿಣ ಅಂಶವಿರುತ್ತದೆ. 12ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಲಾಂಛನ ಯಾವುದು? ಆಪ್ಷನ್ಗಳು: ಎ ಅಶೋಕ ಚಕ್ರ, ಬಿ ಗಂಡು ಬೇರುಂಡ, ಸಿ ಸಿಂಹ, ಡಿ ಹುಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಗಂಡು ಬೇರುಂಡ ಕರ್ನಾಟಕ ರಾಜ್ಯ ಲಾಂಛನವಾಗಿದೆ. 13ನೇ ಪ್ರಶ್ನೆ, ಕರ್ನಾಟಕದ ಅಧಿಕೃತ ಭಾಷೆ ಯಾವುದು? ಆಪ್ಷನ್ಗಳು: ಎ ಇಂಗ್ಲಿಷ್, ಬಿ ಹಿಂದಿ, ಸಿ ಕನ್ನಡ, ಡಿ ತಮಿಳು. ಸರಿಯಾದ ಉತ್ತರ ಆಪ್ಷನ್ ಸಿ ಕನ್ನಡ ಕರ್ನಾಟಕದ ಅಧಿಕೃತ ಭಾಷೆ. 14ನೇ ಪ್ರಶ್ನೆ, ಅಯೋಡಿನ್ ಭರಿತ ಉಪ್ಪಿನ ಮೇಲೆ ಯಾವ ಚಿತ್ರವಿರುತ್ತದೆ? ಆಪ್ಷನ್ಗಳು: ಎ ನಗುತ್ತಿರುವ ಸೂರ್ಯನ ಚಿತ್ರ, ಬಿ ಚಂದ್ರನ ಚಿತ್ರ, ಸಿ ಭೂಮಿಯ ಚಿತ್ರ, ಡಿ ಹೂವಿನ ಚಿತ್ರ. ಸರಿಯಾದ ಉತ್ತರ ಆಪ್ಷನ್ ಎ ನಗುತ್ತಿರುವ ಸೂರ್ಯನ ಚಿತ್ರ. 15ನೇ ಪ್ರಶ್ನೆ, ಮೈಸೂರು ದಸರಾ ಯಾವ ಹಬ್ಬಕ್ಕೆ ಸಂಬಂಧಿಸಿದೆ? ಆಪ್ಷನ್ಗಳು: ಎ ಶಿವರಾತ್ರಿ, ಬಿ ನವರಾತ್ರಿ, ಸಿ ದೀಪಾವಳಿ, ಡಿ ಯುಗಾದಿ.
ಸರಿಯಾದ ಉತ್ತರ ಆಪ್ಷನ್ ಬಿ, ನವರಾತ್ರಿ ಹಬ್ಬಕ್ಕೆ ದಸರಾ ಸಂಬಂಧಿಸಿದೆ. 16ನೇ ಪ್ರಶ್ನೆ, ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸುತ್ತಾರೆ? ಆಪ್ಷನ್ಗಳು: ಎ ನವೆಂಬರ್ 1, ಬಿ ಅಕ್ಟೋಬರ್ 2, ಸಿ ಆಗಸ್ಟ್ 15, ಡಿ ಜನವರಿ 26. ಸರಿಯಾದ ಉತ್ತರ ಆಪ್ಷನ್ ಎ, ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ. ಇಷ್ಟು ಜಿಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.